ನಮ್ಮ ತಾತ ಮುತ್ತಾತನ ಕಾಲದಿಂದಲೂ ಬೂತ್ನರಿಗೆ ಏನು ನಡ್ಕೊಂಡು ಬಂದಿದೆ ಸಾಂಪ್ರದಾಯಿಕವಾಗಿ. ನೀವೆಲ್ಲ ನೋಡಿರ್ಬೋದು, ಕರಾವಳಿ ಕಡೆ ಒಂದು ಪದ್ಧತಿ ಈಗೆಲ್ಲ ಟ್ರೆಂಡ್ ಆಗಿದೆ. ಕಾಂತಾರ ಪಿಕ್ಚರ್ ಬಂದಮೇಲೆ ಎಲ್ಲರಿಗೂ ಈಗ ಸ್ವಲ್ಪ ಭಯ ಭಕ್ತಿ ಬಂದಿದೆ ದೇವ್ರ ಮೇಲೆ. ನಮ್ಮೂರಲ್ಲೂ ಆ ಭಯ ಭಕ್ತಿ ಮೊದಲಿಂದನೂ ಇದೆ. ಅಂದರೆ ಇದು ಸಾರ್ವಜನಿಕವಾಗಿ ತುಂಬ ಜನಕ್ಕೆ ತಲುಪಿರಲಿಲ್ಲ. ಇದು ಸುಮಾರು ನಾವು ಹುಟ್ಟೋಕ್ಕಿಂತ ಮುಂಚೆ, ಅಂದರೆ ನಮ್ಮ ತಾತ ಮುತ್ತಾತ ಕಾಲದಿಂದಲೂ ನಡ್ಕೊಂಡು ಬಂದಿದೆ. ಈಗ ನಮ್ಮ ಆನಂದ್ ಅವರು ಹೇಳ್ದಂಗೆ ಇದು ಆವಾಗ ನಮ್ಮ ನಾರಾಯಣನ ಕಾಲದಲ್ಲಿ ಜಯ ವಿಜಯ್ ಅವರು ಶಾಪಗ್ರಸ್ತರಾಗಿ 7 ಜನ್ಮದಲ್ಲಿ 7 ಥರ ಜನ್ಮಿಸಿ ಮಾಡ್ತಾರೆ ಅನ್ನೋದರಲ್ಲಿ ಈ ಕಲಿಯುಗದಲ್ಲಿ ಅವರು ಕೆಂಚಣ್ಣ ಕರಿಯಣ್ಣ ಅಂತ ಹೇಳ್ಬಿಟ್ಟು ನಂಬಿಕೆ. ಏನಪ್ಪ ಅಂತಂದರೆ ಇದು ಊರಲ್ಲಿ ಸುತ್ತಾಡಿದಾಗ ಯಾವುದೇ ಒಂಥರ ಕೆಟ್ಟ ದೃಷ್ಟಿಗಳು ಊರ ಮೇಲೆ ಬಿದ್ದಾಗ ಅದು ನಾಶ ಆಗ್ತದೆ ಅಂತ ಹೇಳಿ ಪದ್ಧತಿ ಮಾಡ್ಕೊಂಡು ಬಂದಿದ್ದೀವಿ. ಲಕ್ಷ್ಮೀ ನರಸಿಂಹಸ್ವಾಮಿ ಆಶೀರ್ವಾದದೊಂದಿಗೆ, ವೆಂಕಟರಮಣ ಸ್ವಾಮಿ ಕೃಪಾ ಕಟಾಕ್ಷದೊಂದಿಗೆ ಇದು ನಡೀತದೆ. ಸುಮಾರು ಒಂದು 10,000 ಜನ ವೀಕ್ಷಣೆ ಮಾಡೋಕ್ಕೆ ಬರ್ತಾರೆ ಸುತ್ತಮುತ್ತ ಹಳ್ಳಿಗಳಿಂದ, ಹೊರಗಡೆ ಊರುಗಳಿಂದನೂ. ಕೆಲವರು ಇದನ್ನು ನಂಬಲ್ಲ ಅನ್ನೋಂಗಿದ್ರೆ ಯಾರನ್ನ ವರ್ಲ್ಡ್ ಕ್ಲಾಸ್ ಲೆವೆಲಲ್ಲಿರೋ ಸ್ಪೋರ್ಟ್ಸ್ಮನ್ ಕರ್ಕೊಂಬಂದು ಬಿಡಲಿ, ಓಡ್ತಾರೆ ನೋಡೋಣ, ನಾವು ಓಡ್ದಂಗೆ. ಅವರೆಲ್ಲ ಆಗೋದಿಲ್ಲ. 5 ನಿಮಿಷ ಕತ್ತಿ ಇಟ್ಕೊಂಡಿರೋಕ್ಕೆ ಹೇಳಿ ಆಗಲ್ಲ. 4 ಅವರು ಊರಲ್ಲಿ ಇದೇ ರೀತಿ ಇಟ್ಕೊಂಡು ಕತ್ತಿ ಹಿಡ್ಕೊಂಡು ನಾನ್ ಸ್ಟಾಪ್ ಓಡ್ತಾರೆ. ಅದು ಸುಮ್ಮನೆ ಯಾರೋ ಬೂಟಾಟಿಕೆ ಅನ್ನೋದಿದ್ರೆ ದೇವ್ರ ಶಕ್ತಿ ಇಲ್ಲ ಅಂದರೆ ಅವೆಲ್ಲ ಮಾಡೋಕ್ಕಾಗೋದಿಲ್ಲ. 15 ಬಕೆಟ್ ರಸಾಯನ ತಿನ್ನೋಕ್ಕೇಳಿ ಯಾರನ್ನ ತಿಂತಾರ? ಅರ್ಧ kg ಅನ್ನ ತಿನ್ನೋಕ್ಕಾಗಲ್ಲ ಇವತ್ತಿನ ಕಾಲದಲ್ಲಿ. ಇವೆಲ್ಲ ದೇವ್ರ ಶಕ್ತಿ ಇಲ್ಲ ಅಂತಂದರೆ ಇವೆಲ್ಲ ಮಾಡೋಕ್ಕಾಗೋದಿಲ್ಲ. ದೇವ್ರ ಮೇಲೆ ಯಾರಿಗೆ ನಂಬಿಕೆ ಇರ್ತದೋ ಅವ್ರಿಗೆ ಭಗವಂತ ಒಳ್ಳೇದು ಮಾಡ್ತಾನೆ. ಎಲ್ಲರಿಗೂ ದೇವ್ರು ಒಳ್ಳೇದು ಮಾಡಲಿ, ಊರಿಗೆ ಒಳ್ಳೇದಾಗಲಿ, ದೇಶಕ್ಕೆ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ಈ ಒಂದು ಪದ್ಧತಿನ ನಾವು ನಡ್ಸ್ಕೊಂಡು ಬರ್ತಾಯಿದ್ದೀವಿ. ಆನಂದ ಮತ್ತು ಊರಿನ ಪ್ರಮುಖರೆಲ್ಲ ಸೇರಿಕೊಂಡು ಇದನ್ನು ನಡ್ಸ್ಕೊಂಡು ಬರ್ತಾಯಿದ್ದೀವಿ. ಎಲ್ಲರಿಗೂ ಒಳ್ಳೇದಾಗಲಿ. ಈ ಬೂತನರಿಗೆ ಆಚರಣೆಯನ್ನು ಸುಮಾರು ವರ್ಷಗಳಿಂದ ಮಾಡ್ಕೊಂಡು ಬರ್ತಿದ್ದೀವಿ. ಮೊದಲು ಹಿರಿಯರೆಲ್ಲ ಆಚರಣೆ ಮಾಡ್ಕೊಂಡು ಬರ್ತಾಯಿದ್ರು. ನಾವು ಇದಕ್ಕೆ ಬಂದು 35-36 ವರ್ಷದಿಂದ ಮಾಡ್ತಾಯಿದ್ದೀವಿ. ಈ ದೇವರು ಏನಂದರೆ ದ್ವಾಪರ ಯುಗದಲ್ಲಿ ಜಯ ವಿಜಯ ಅಂತ ಇಬ್ಬರು ಇರ್ತಾರೆ, ವಿಷ್ಣು ದಾನಪಾಲಕರು. ಅವರು ಕಲಿಯುಗದಲ್ಲಿ ಕರಿಯಣ್ಣ ಕೆಂಚಣ್ಣ ಅಂತ ಇಬ್ಬರು ಶಾಪಗ್ರಸ್ತರಾಗಿ ಅವರಿಬ್ಬರು ಕಲಿಯುಗದಲ್ಲಿ ಇರ್ತಾರೆ. ಅವರು ಇದಕ್ಕೆ ಕಲಿಯುಗದ ಕರಿಯಣ್ಣ ಕೆಂಚಣ್ಣನ ಆಷಾಢ ಶುದ್ಧ ಏಕಾದಶಿಯ ಪ್ರಯುಕ್ತ ದ್ವಾದಶಿಯ ದಿನದಂದು ಮಧ್ಯಾಹ್ನ 3 ಗಂಟೆಗೆ ನಾವು ನಮ್ಮೂರೆಲ್ಲ ಆಚರಣೆ ಮಾಡ್ತೀವಿ. ಅವರಿಗೆ ಒಂದು 20-25 ಬಕೆಟ್ ರಸಾಯನ ತಿನ್ನಿಸ್ತೀವಿ. ಒಂದು ಸುಮಾರು ಕೋಳಿಗಳಿಗೂ ಕೊಡ್ತೀವಿ, ಬಾಯಿ ಕೊಡ್ತೀವಿ, ರಕ್ತ ಕುಡಿತಾರೆ. ದೇವರು ಆವಾಹನೆ ಆಗಿರ್ತದೆ, ದೇವರು ತಣ್ಣಗಿರ್ತಾರೆ. ಮತ್ತು ಇದನ್ನು ವಿಶೇಷಗಳು ನಮ್ಮೂರಲ್ಲಿ ಭೂತ ಪೇಚ ಪಿಚಾಚ ಶಾಕಿನಿ ಡಾಕಿನಿ ಅವರವ್ರ ಮನೆಯಲ್ಲಿ ಯಾವುದೇ ದೆವ್ವ ಇದೆ, ಭೂತ ಇದೆ, ಇನ್ನೊಂದಿದೆ, ಮತ್ತೊಂದಿದೆ. ಅವ್ರ ಮನೇಲಿ ದೇವರು ಹೋಗ್ತಾರೆ. ದೇವರು ಒಂದು ರೌಂಡ್ ಹಾಕ್ಬಿಟ್ಟು ಬಂದರೆ ಅವ್ರ ಮನೇಲಿ ಭೂತ ಪೇಚ ಏನೂ ಇಲ್ಲ ಅಂತ ಮೊದಲಿಂದ ನಂಬಿಕೆ ಇದೆ, ಇವಾಗ ನಂಬಿಕೆ ಇದೆ. ಈ ಮುಂದೇನೂ ಅಷ್ಟೇ. ಇಷ್ಟಿನಿಂದ ನಾವು ಏನು ಮಾಡ್ಕೊಂಡು ಬರ್ತಾಯಿದ್ದೀವಿ, ಇದೇ ವೆಂಕಟರಮಣ ಸ್ವಾಮಿ ಇದಕ್ಕೆ ನಾವು ಇವಾಗ ಮಾಡ್ತಾಯಿದ್ದೀವಿ, ಮುಂದೆನೂ ಮಾಡ್ಕೊಂಬರ್ತೀವಿ. ದೇವರು ನಂಬಿರೋ ಕರಿಯಣ್ಣ ಕೆಂಚಣ್ಣ ನಂಬಿರೋ ಭಕ್ತರಿಗೆ ದೇವರು ಒಳ್ಳೇದು ಮಾಡೋದೇ ಸಾಕು. ನಮ್ಮ ಕಲಿಯುಗ ವರದ ವೆಂಕಟರಮಣ ಸ್ವಾಮಿ ಇದ್ದೇನೆ ತೂಪುಗೆರೆಯಲ್ಲಿ. ಆಯಪ್ಪನ ಆಶೀರ್ವಾದದಿಂದ ನಮ್ಮೂರಿನವರೆಲ್ಲರೂ ಚೆನ್ನಾಗಿಟ್ಟಿರಲಿ ಅಂತ ನಾವು ಎಲ್ಲರ ಪರವಾಗಿ ಕೇಳ್ಕೊತೀವಿ. ಆನಂದ ನನ್ನ ಹೆಸರು.